ಸೊ ಹೇಗಿದ್ರೆ ಅಲ್ಲ ಇನ್ ಕೇಸ್ ನೀವೇನಾದ್ರೂ ಚೆನ್ನಾಗಿದ್ರೆ ಈ ವಿಡಿಯೋ ನೋಡಿದ್ಮೇಲೆ ಚೆನ್ನಾಗಿರಲ್ಲ. ಯಾಕಂದ್ರೆ ಇವಾಗ ನಾನು ಹೇಳೋ ಕೆಲವು ವಿಷಯಗಳನ್ನ ಯಾವ್ದೇ ಕಾರಣಕ್ಕೂ ಗೂಗಲ್ ನಲ್ಲಿ ಸರ್ಚ್ ಮಾಡಬೇಡಿ. ತುಂಬಾ ತಿಂಗಳು ಆಯ್ತಲ್ಲ ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಿ. ಸೊ ಕೇಳಿ, ಅದಕ್ಕೂ ಮುಂಚೆ ಒಂದು ವಾರ್ನಿಂಗ್. ಹಾರ್ಟ್ ವೀಕ್ ಇರೋರು, ತುಂಬಾ ಭಯ ಪಡೋರು ವಿಡಿಯೋನ ಈಗಲೇ ಸ್ಕಿಪ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ. ನಂಬರ್ 1, ಟೆರಾಟೋಮಾ. ಇದನ್ನ ಯಾವ್ದೇ ಕಾರಣಕ್ಕೂ ಗೂಗಲ್ ನಲ್ಲಿ ಸರ್ಚ್ ಮಾಡಬೇಡಿ. ಇದು ಒಂದು ಕಾಯಿಲೆ. ಇದು ಎಂತ ಕಾಯಿಲೆ ಅಂತಂದ್ರೆ ಮನುಷ್ಯನ ದೇಹದ ಯಾವ ಜಾಗದಲ್ಲಾದ್ರೂ, ಲಿಟ್ರಲಿ ಯಾವ ಜಾಗದಲ್ಲಾದ್ರೂ ಕೂದ್ಲು, ಹಲ್ಲು, ಮೂಳೆ ಬಂದಿರೋಂತ ಪಿಕ್ಚರ್ಸ್ ಗಳು ನಿಮ್ಗೆ ಸಿಗ್ತವೆ. ಸೊ ಸರ್ಚ್ ಮಾಡಬೇಡಿ. ನಂಬರ್ 2, ಗೈಸ್, ನಿಮ್ ಬೆರಳಲ್ಲಿ ಯಾವ್ದಾದ್ರು ಉಂಗುರ ಇದೆಯಾ? ಅದನ್ನ ಟೈಟ್ ಆಗಿ ಹಾಕೊಂಡು ಸ್ಪೋರ್ಟ್ಸ್ಫುಲ್ ಆಗಿ ಹೇಳಿದ್ರೆ ಯಾವ ರೀತಿ ಕಾಣುತ್ತೆ ಅಂತ ಗೊತ್ತಾಗ್ಬೇಕಾ? ಹಾಗಾದ್ರೆ ಈ 2 ವರ್ಡ್ ನ ಗೂಗಲ್ ನಲ್ಲಿ ಸರ್ಚ್ ಮಾಡಿ. ಇಮೇಜಸ್ ನೋಡಿ. ನಿಮ್ ನಿದ್ದೆ ಹಾಳಾಗಿಲ್ಲ ಅಂತಂದ್ರೆ ಕೇಳಿ. ನಂಬರ್ 3, ಡೆಗ್ಲೌಡ್ ಫೇಸ್. ಗೈಸ್, ಇದನ್ನ ಯಾವ್ದೇ ಕಾರಣಕ್ಕೂ ಗೂಗಲ್ ನಲ್ಲಿ ಸರ್ಚ್ ಮಾಡಬೇಡಿ. ಸರ್ಚ್ ಮಾಡಿದ್ರು ಇಮೇಜಸ್ ಮೇಲೆ ಮಾತ್ರ ಕ್ಲಿಕ್ ಮಾಡಬೇಡಿ. ಕ್ಲಿಕ್ ಮಾಡಿದ್ರು ನೀವು ಸತ್ರಿ. ಗೈಸ್, ಇಲ್ಲಿವರೆಗೂ ಹೇಳಿದ್ದೊಂದು ತೂಕ ಆದ್ರೆ ಇನ್ಮೇಲೆ ಹೇಳೋದು ಇನ್ನೊಂದು ತೂಕ. ಇವಾಗ ನಾನು ಹೇಳೋಂತ ಯೂಟ್ಯೂಬ್ ಚಾನಲ್ ನ ಯಾವ್ದೇ ಕಾರಣಕ್ಕೂ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಬೇಡಿ. ಆಲ್ವೇಸ್ ಖುಷ್ಬಾಯ್ ಸರ್ಚ್ ಮಾಡಿದ್ರೆ ನಿಮ್ಗೆ ರೀಸೆಂಟ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಆಗಿರೋ ಸಿಗುತ್ತೆ. ಅದು ತುಂಬಾ ಅಂದ್ರೆ ತುಂಬಾ ಭಯಾನಕವಾಗಿದೆ. ಸೊ ನನ್ ಸಜೆಷನ್ ಏನಂತಂದ್ರೆ ಆ ವಿಡಿಯೋನ ಇಯರ್ ಫೋನ್ ಹಾಕೊಂಡು ನೈಟ್ ಹೊತ್ತು ಒಬ್ರೇ ನೋಡಿ. ಅವಾಗ ನಿಮ್ಗೆ ಪಕ್ಕಾ ವಿಡಿಯೋ ನೋಡಿದ್ಮೇಲೆ ಭಯ ಆಗುತ್ತೆ. ಸೊ ಆ ವಿಡಿಯೋನ ನಿಮ್ಮ ರಿಸ್ಕ್ ಮೇಲೆ ನೋಡಿ. ಬೇಕಿದ್ರೆ ಲಿಂಕು ಬಯೋದಲ್ಲೂ ಇದೆ. ಸೊ ಇಲ್ಲಿವರೆಗೂ ನಾನು ಹೇಳಿರುವಂತ ಎಲ್ಲಾ ವಿಷಯಗಳನ್ನು ನಿಮ್ಮ ರಿಸ್ಕ್ ನಲ್ಲಿ ಸರ್ಚ್ ಮಾಡಿ. ಆಮೇಲೆ ನನಗ್ ಬಂದು ಹೇಳ್ಬೇಡಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ಈ ವಿಡಿಯೋನ ಯಾವ್ದೇ ಕಾರಣಕ್ಕೂ ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಬೇಡಿ. ಶೇರ್ ಮಾಡಿದ್ರೆ ಅವರು ಕೂಡ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ಬಿಡ್ತಾರೆ. ಸೊ ಬಾಯ್.